ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಿದ್ದೀರಾ ಕ್ರಿಕ್ ಬಿಡಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಪ್ರಿವ್ಯೂ ಏನಾಗಿದ್ದು ಅದು ಅದರ ಪ್ರಿವ್ಯೂ ನಾವು ಮಾಡ್ತಿದ್ವಿ. ಪ್ರಿವ್ಯೂ ಅಂದ್ರೆ ಓವರ್ ಆಲ್ ಪ್ರಿವ್ಯೂ, ಒಂದು ಟೆಸ್ಟ್ ಇರ್ಲಿಲ್ಲ, ಓಡಿ ಹಾಗೂ T20 ಏನೆಲ್ಲ ಆಗಿತ್ತು. ಟೀಮ್ ಇಂಡಿಯಾ T20 ಸೀರೀಸ್ ಸೋತಿದೆ, ಓಡಿ ಸೀರೀಸ್ ವಿನ್ ಆಗಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಹಾಗೂ ಯಾವ್ದೆಲ್ಲ ಪ್ಲೇಯರ್ಸ್ ಒಂದು ಚೆನ್ನಾಗಿ ಮಾಡಿದ್ದಾರೆ, ಯಾವ್ದೆಲ್ಲ ಪ್ಲೇಯರ್ಸ್ ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋಗಿ ಇಲ್ಲಿಂದ ಡಿಸಪಾಯಿಂಟ್ ಆಗಿದ್ದಾರೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಹಾಗೂ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ ಜೊತೆ ಇದ್ದಾರೆ ತರುಣ್, ಆಸ್ ಯೂಶುವಲ್ ಆಗಿ. ವೆಲ್ಕಮ್. ಥ್ಯಾಂಕ್ ಯು. ಯಾವುದೇ ತಡ ಮಾಡದೆ ಶುರು ಮಾಡೋಣ. ಈಗ ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ODI ಇಂಡಿಯಾ ಡಾಮಿನೇಟಿಂಗ್ ಆಗಿತ್ತು, T20 ಶ್ರೀಲಂಕಾ ಡಾಮಿನೇಟಿಂಗ್ ಆಗಿತ್ತು. T20 ಯಾಕಾಗಾಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಕೋವಿಡ್ ಅಂತ ಒಂದು ರೀಸನ್ ಬಂದು ನಮ್ಮ ಇಡೀ ಇಂಡಿಯನ್ ಕ್ರಿಕೆಟ್ ಫುಲ್ ಕೊಲಾಪ್ಸ್ ಆಗ್ಬಿಟ್ಟಿತ್ತು ಪ್ರದರ್ಶನದಲ್ಲಿ. ಯಾಕಂದ್ರೆ ಹಲವಾರು ಇಂಪಾರ್ಟೆಂಟ್ ಪ್ಲೇಯರ್ಸ್ ಇರ್ಲಿಲ್ಲ. ಕೃಣಾಲ್ ಪಾಂಡ್ಯ ಅವ್ರಿಗೆ ಒಬ್ರಿಗೆ ಬಂದಿದ್ದು, ಅವ್ರ ಜೊತೆ 4-5 ಪ್ಲೇಯರ್ಸ್ ಕರ್ಕೊಂಡು ಹೋಗ್ಬಿಟ್ರು ಅವರು ಐಸೋಲೇಷನ್ಗೆ. ಹಾಗೂ ಅದರಲ್ಲಿ ಒಬ್ಬ ಇಂಪಾರ್ಟೆಂಟ್ ಪ್ಲೇಯರ್ ಯಾರು ಮಿಸ್ ಆಗಿದ್ದು ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು. ಇನ್ ಕೇಸ್ ಅವ್ರು ಏನಾದ್ರು T20 ಸೀರೀಸ್ ಅಲ್ಲಿ ಅವ್ರು ಇರ್ತಿದ್ರೆ ಖಂಡಿತ ಏನೋ ನಮ್ಮ ಇಂಡಿಯಾಗೆ ಚಾನ್ಸ್ ಇರ್ತಿತ್ತು. ಅವ್ರೊಬ್ಬರೇ ಸಾಕಿತ್ತು ಒಂದು ಮ್ಯಾಚ್ ನ ಗೆಲ್ಸಕ್ಕೆ. ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಹತ್ರ. ಹಾಗೂ T20 ಒಳ್ಳೆ ಪ್ಲೇಯರ್, ಸ್ಪಿನ್ನರ್ಸ್ ಕೂಡ ಆಡಕ್ಕೆ ಒಳ್ಳೆ ಟೆಕ್ನಿಕ್ ಇತ್ತು. ಆ ಒಂದು ಪ್ಲೇಯರ್ ನಂಗೆ ಮಿಸ್ ಆಯ್ತು ಅಂತ ಅನ್ಸ್ತದೆ T20. ಇನ್ನು ತರುಣ್ ಅವ್ರು ಹೇಳ್ತಾರೆ, ಇನ್ನು ಹಲವಾರು ಮಾತಾಡಕ್ಕೆ ಬಾಕಿ ಇದೆ. ಹೇಳಿ, ಓವರ್ ಆಲ್ ಹೇಗ್ ಅನ್ಸ್ತು? ಓವರ್ ಆಲ್ ಸೀರೀಸ್ ಅಂದ್ರೆ ವೆಲ್ ಫಾಟ್ ಸೀರೀಸ್ ಇತ್ತು. ಅಂದ್ರೆ ಎಕ್ಸೆಪ್ಟ್ ಫಾರ್ ಲಾಸ್ಟ್ T20 ನನ್ಗೆ ಬಹಳ ಬೇಜಾರಾಯ್ತು. ನಾನು ಸೆಕೆಂಡ್ ಹಾಫ್ ನೋಡಕ್ಕೆ ಹೋಗ್ಲಿಲ್ಲ, ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ. ಬಟ್ ನನ್ಗೆ ಏನ್ ಅನ್ಸ್ತಂದ್ರೆ, ಶ್ರೀಲಂಕಾದವ್ರು ಸೆಕೆಂಡ್ ODI ಅಲ್ಲಿ ಒಳ್ಳೆ ಫೈಟ್ ಕೊಟ್ರು. ಚಹರ್ ಅವರು ಏನಾದ್ರೂ ಒಂದ್ ಒಳ್ಳೆ ಇನ್ನಿಂಗ್ಸ್ ಆಡಿರ್ಲಿಲ್ಲ ಅಂದ್ರೆ ಅದನ್ನು ಶ್ರೀಲಂಕಾ ವಿನ್ ಆಗೋ ಎಲ್ಲಾ ಚಾನ್ಸಸ್ ಇತ್ತು. ಆಕ್ಚುಲಿ 80% ಚಾನ್ಸ್ ಅವ್ರ ಹತ್ರನೇ ಇತ್ತು ಯಾವಾಗ ಚಹರ್ ಬ್ಯಾಟಿಂಗ್ ಬಂದ್ರು. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ದೊಡ್ಡ ಪಾರ್ಟ್ನರ್ಶಿಪ್ ಆಗತ್ತೆ ಅಂತ. ಒಂದ್ ಹೋಪ್ ಅಲ್ಲಿ ಇದ್ವಿ ಅಷ್ಟೇ. ಬಟ್ ಚಹರ್ ಅವರು ಮಾಡಿ ತೋರ್ಸಿದ್ರು. ಬಟ್ ಓವರ್ ಆಲ್ ಸೀರೀಸ್ ಅಲ್ಲಿ ವೆಲ್ ಫಾಟ್ ಸೀರೀಸ್ ಇತ್ತು. ಬಟ್ T20 ನೀವ್ ಹೇಳ್ದಂಗೆ ಪ್ರದರ್ಶನ ಕೋವಿಡ್ ತುಂಬಾ ಚೆನ್ನಾಗಿತ್ತು. ಅದರಿಂದ ಸ್ವಲ್ಪ ಪ್ಲೇಯರ್ಸ್ಗೆ ಆಪರ್ಚುನಿಟಿನೂ ಸಿಗ್ಲಿಲ್ಲ. ಯಾಕಂದ್ರೆ ಇವಾಗ ಇಶಾನ್ ಕಿಶನ್ ಅವರು, ರಿಷಬ್ ಪಂಟ್ ಅವ್ರು ಇದ್ದಾಗ, ಮತ್ತೆ KL ರಾಹುಲ್ ಬ್ಯಾಕಪ್ ಆಗಿ ತಗೊಂಡ್ರೆ ಇಶಾನ್ ಕಿಶನ್ ಅವ್ರಿಗೆ ತುಂಬಾ ಆಪರ್ಚುನಿಟಿ ಸಿಗಲ್ಲ. ಸಿಕ್ಕಿರೋ ಈ ಆಪರ್ಚುನಿಟಿಯಲ್ಲಿ ಏನ್ ಮಾಡ್ತಾರೆ ಅಂತ ಒಂದಿರತ್ತೆ. ಸೊ ಅವ್ರಿಗೂ ಮಿಸ್ ಆದಂಗ ಆಗತ್ತೆ. ಮಿಸ್ಸಸ್ ಅಲ್ಲಿ ಹೇಳ್ತಾ ಇರೋದು. ಅದ್ರ ಜೊತೆಗೆ ನನ್ಗೆ ಬೇಜಾರ್ ಏನಂದ್ರೆ, ಕರ್ನಾಟಕದವ್ರಾಗಿರೋ ಮನೀಶ್ ಪಾಂಡೆ ಅವ್ರಿಗೂ ಏನಾದ್ರು T20 ಒಂದ್ ಚಾನ್ಸ್ ಸಿಕ್ಬಿಟ್ಟಿದ್ರೆ, ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಸ್ಟೆಬಿಲೈಸ್ ಮಾಡೋಂತ ತುಂಬಾ ಸಿಚುವೇಶನ್ ಬಂದಿತ್ತು. ಸೊ ಅವ್ರಿಗೂ ಒಂದು ಮಿಸ್ ಅಂತ ಹೇಳ್ತೀನಿ. ಮತ್ತೆ ಅಂಡರ್ ಪರ್ಫಾರ್ಮರ್ ಅಲ್ಲೂ ಲೈಕ್ ಮನೀಶ್ ಪಾಂಡೆನ ಆಗ್ತಾ ಇದೀನಿ. ಯಾಕಂದ್ರೆ ನಾವು ಅವ್ರ ಹತ್ರ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಅಂಡರ್ ಪರ್ಫಾರ್ಮರ್ ನನ್ಗೆ ಅವರು ಒಬ್ರೆ. ಎಸ್, ಖಂಡಿತ. ಹಾಗೂ ಶ್ರೀಲಂಕಾನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಅವರು ಏನವರು ಇಂಡಿಯಾ ಬಂದಿದೆ, ಇಂಡಿಯಾ C ಆದ್ರೂ ಇರ್ಲಿ, ಇಂಡಿಯಾ A ಆದ್ರೂ ಇರ್ಲಿ, ಅವರು ಅಟ್ಯಾಕಿಂಗ್ ಮಾಡಿದ ವೇ ನಂಗೆ ತುಂಬಾನೇ ಇಷ್ಟ ಆಯ್ತು. ಅವ್ರು ಹೆದರ್ಕೊಳ್ಳಿಲ್ಲ. ಇಂಡಿಯಾ ಬಂದಿದೆ, ಅವರು ಗೊತ್ತಿದೆ ಅವರಿಗೆ ಇಂಡಿಯಾಗೆ ಕಂಪೇರ್ ಮಾಡಿದವ್ರು ಎಷ್ಟು ವೀಕ್ ಇದಾರೆ ಅಂತ. ಅವರು ವೀಕ್ ಟೀಮ್ ಆಗಿ ಅವರು ಇದು ಆ ಕಡೆ ಕೇಳಲಿಲ್ಲ. ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಒಂದು ಒಳ್ಳೆ ಫೈಟಿಂಗ್ ನೀಡಿದ್ದಾರೆ. ಬರೀ 1 ಮ್ಯಾಚ್ 2 ಮ್ಯಾಚ್ ಅಲ್ಲ, ಆಲ್ಮೋಸ್ಟ್ ಎವ್ರಿ ಮ್ಯಾಚಸ್ ಅಲ್ಲಿ 3 ODI 3 T20 6 ಮ್ಯಾಚ್ ಅಲ್ಲಿ ಒಂದು 4-5 ಮ್ಯಾಚಸ್ ಆದ್ರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಹಾಗೂ ಇನ್ನೊಬ್ರನ್ನ ಮೆನ್ಷನ್ ಮಾಡ್ಲೇಬೇಕು, ವನಿಂಡು ಹಸರಂಗ್ ಅವರು. ನಮ್ಮ RCB ಕೂಡ ಅವ್ರನ್ನ ಅಪ್ರೋಚ್ ಮಾಡಿದಾರಂತೆ. ಏನ್ ಕನ್ಸಿಸ್ಟೆನ್ಸಿ ಅದು ಬೌಲಿಂಗ್ ಅಲ್ಲಿ. ಅವ್ರು ಬ್ಯಾಟಿಂಗ್ ಅಲ್ಲಿ ಏನಾದ್ರು ಸ್ವಲ್ಪ ವರ್ಕ್ ಮಾಡಿದ್ರೆ ಖಂಡಿತ ಅವರು ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಆಲ್ರೌಂಡರ್ ಆಗುವ ಎಲ್ಲಾ ಸಾಧ್ಯತೆ ಕಾಣ್ತಾ ಇದೆ. ಅಂಡ್ ದಿಸ್ ಕ್ಯಾನ್ ಗಿವ್ ಅ ರೈಸ್ ಟು ಅ ಶ್ರೀಲಂಕನ್ ಕ್ರಿಕೆಟ್. ಶ್ರೀಲಂಕನ್ ಕ್ರಿಕೆಟ್ ಈಗ ಬಿದ್ದಿರೋ ಶ್ರೀಲಂಕನ್ ಕ್ರಿಕೆಟ್ ಗೆ ಅವರಿಗೆ ರೈಸ್ ಮಾಡೋ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ನೋಡೋಣ ಅದನ್ನ IPL ಅಲ್ಲಿ ಏನಾದ್ರು ಇನ್ಫ್ಯಾಕ್ಟ್ ಸೆಲೆಕ್ಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕ್ಯಾಪ್ಟನ್ಸಿ ಕೂಡ ಸಿಗ್ಬೋದು. ಯಾಕಂದ್ರೆ ಶ್ರೀಲಂಕಾದಲ್ಲಿ ಕ್ಯಾಪ್ಟನ್ ಕೂಡ ಒಬ್ಬ ಯಾರು ಕೂಡ ಸ್ಟೇಬಲ್ ಆಗಿ ಇರ್ಲಿಲ್ಲ. ಒಂದ್ ಸೀರೀಸ್ ಅಲ್ಲಿ ಒಬ್ಬ ಆಗಿರ್ತಾರೆ, ಇನ್ನೊಂದ್ ಸೀರೀಸ್ ಅಲ್ಲಿ ಇನ್ನೊಬ್ಬರು ಆಗಿರ್ತಾರೆ, ಈ ಸೀರೀಸ್ ಅಲ್ಲಿ ಶನಕ್ ಆಗಿರ್ತಾರೆ, ಇನ್ನು ಮುಂದಿನ ಸೀರೀಸ್ ಅಲ್ಲಿ ಕರುಣಾರತ್ನೆ ಅವ್ರು ಆಗಿರ್ಬೋದು. ಏನು ಹೇಳಕ್ಕಾಗಲ್ಲ, ಅನ್ಪ್ರೆಡಿಕ್ಟೇಬಲ್ ಆಗಿದೆ ಟೀಮ್. ಹಾಗೂ ಈಗ ಉಸಿರು ಉಡಾನ್ ಅವ್ರು ಕೂಡ ರಿಟೈರ್ಮೆಂಟ್ ತಗೊಂಡ್ರು. ಅಲ್ಲಿ ಕೂಡ ಏನು ಒಂದ್ ಕಡೆ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ತಿದೆ, ಇನ್ನೊಂದ್ ಕಡೆ ಒಬ್ಬೊಬ್ಬಾಗಿ ಪ್ಲೇಯರ್ ಬಿಟ್ಟು ಹೋಗ್ತಾ ಇದ್ದಾರೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಒಳಗೆ ಏನು ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಅಲ್ಲಿ. ಅಂಡ್ ಈವನ್ ಇಸ್ರು ಉಡಾನ್ ಅವ್ರಿಗೆ ಏನ್ ಭಾರಿ ಏಜ್ ಆಗಿಲ್ಲ, ಲೈಕ್ 37, 38, ಜಸ್ಟ್ 33 ಇಯರ್ಸ್ ಅಷ್ಟೇ. ಲೈಕ್ ರೋಹಿತ್ ಶರ್ಮಾ ಅವ್ರ ಹತ್ರ ಏಜ್ ಇದಾರೆ ಅಷ್ಟೇ. ರೋಹಿತ್ ಶರ್ಮಾ ಇಷ್ಟು ಏಜ್ಗೆ ಅವರು ಲೆಜೆಂಡ್ ಆಗಿದ್ದಾರೆ ಇಂಡಿಯನ್ ಟೀಮ್ಗೆ. ಬಟ್ ಇಸ್ರು ಉಡಾನ್ ಅವರು
ಒಂದು ಆಲ್ರೌಂಡರ್ ಆಗ್ಬೇಕಿತ್ತು, ಒಳ್ಳೆ ಆಲ್ರೌಂಡರ್. ಓಕೆ, ಆಲ್ರೌಂಡರ್ ಆಗದಿದ್ರು ಕೂಡ ಒಂದು ಒಳ್ಳೆ ಬೌಲರ್ ಕೂಡ ಆಗಿರ್ಬೇಕಿತ್ತು ಶ್ರೀಲಂಕಾದಲ್ಲಿ, ಬಟ್ ಆಗ್ಲಿಲ್ಲ. ಅವ್ರು ಸ್ಯಾಡ್ಲಿ ಅವರು ರಿಟೈರ್ಮೆಂಟ್ ತಗೊಳ್ತಾ ಇದಾರೆ. ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಡ್ಬೇಕು ಅಂತ. ಇವ್ರೇನು ಬಾರಿ ಓಲ್ಡ್ ಆಗಿದಾರಾ ಅಂತ ನಂಗೆ ಡೌಟ್ ಬಂತು ಅಲ್ಲಿ. ಆತರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದಾರೆ. ಅಂಡ್ ಈ ಟೀಮ್ ಇಂಡಿಯಾ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರೆಲ್ಲ ಡಿಸಪಾಯಿಂಟೆಡ್ ಅಂತ ಹೇಳೋದಕ್ಕಿಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಒಂದು ಪ್ರೆಷರ್ ಗೆ ತಕ್ಕ ಹಾಗೆ ಯಾರು ಆಡ್ಲಿಲ್ಲ ಅಂತ ಕೇಳೋದಾದ್ರೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಒಂದೇ ಹೆಸರು ಹೇಳೋದು, ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅಂತ. ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ ಅಲ್ಲಿ ತುಂಬಾನೇ ನಿರಾಸೆ ಮೂಡಿಸಿದ್ದಾರೆ. ಒಂದೇ ಅವ್ರ ಪಾಸಿಟಿವ್ ಏನಂದ್ರೆ ಈಗ ಅವರು ಬೌಲಿಂಗ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಒಂದು 4-5 ಬೌಲಿಂಗ್ ಅವರು ಆರಾಮ್ಸೆ ಈಗ ಹಾಕ್ಬಹುದು. ಓಕೆ, ಫಸ್ಟ್ ಮ್ಯಾಚ್ ಅಲ್ಲಿ ಸರಿಯಾಗಿ ಹೊಡ್ಸ್ಕೊಳ್ತಿದ್ರು. T20 ಮ್ಯಾಚಸ್ ಅಲ್ಲಿ ಕೂಡ 17 ರನ್ಸ್ ಹೊಡ್ಸ್ಕೊಂಡಿದ್ದಾರೆ 2 overs ಅಲ್ಲಿ. ದಟ್ಸ್ ನಿಯರ್ಲಿ 20 ರನ್ಸ್. ಏನು 2 overs ಗೆ 20 ರನ್ಸ್, 10 ರನ್ಸ್ ಪರ್ ಓವರ್ ಕೊಡ್ತಾ ಇದ್ದಾರೆ. ಮತ್ತೆ ಅಷ್ಟೇ, ಅವರು T20 ಸೀರೀಸ್ ಅಲ್ಲಿ ಇರಲಿಲ್ಲ ಅಷ್ಟೇನು. ಬೌಲಿಂಗ್ ಕೂಡ ಒಂದು ಮೀಡಿಯಂ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಬರ್ತಾ ಲಾಸ್ಟ್ T20 ಮ್ಯಾಚ್ ಅವ್ರು ಅಷ್ಟೇ ಆಡಿದ್ದು, ಒಂದ್ ಮ್ಯಾಚ್ ಅಷ್ಟೇ ಆಡಿದ್ದು. ಅದ್ರಲ್ಲಿ ಅವರ ಪೇಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗೆ ಕಾಣಿತ್ತು ಈ ಹಳೆ ಮ್ಯಾಚಸ್ ಎಲ್ಲ ಕಂಪೇರ್ ಮಾಡಿದ್ರೆ. ನೋಡೋಣ, T20 ವರ್ಲ್ಡ್ ಕಪ್ ದಟ್ಸ್ ದ ಮೇನ್ ಚಾಲೆಂಜ್. ಅವರು ಹೇಗೆ ಅವ್ರು ಆಡ್ತಾರೆ. ಹೇಗೋ ಇಂಡಿಯಾದಲ್ಲಿ ಒಬ್ಬ ಸೀಮಿಂಗ್ ಆಲ್ರೌಂಡರ್ ಇಲ್ಲ. ಒಬ್ಬ ಆದ್ರೆ ಶಾರ್ದುಲ್ ಠಾಕೂರ್ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಇಲ್ಲ ದೀಪಕ್ ಚಹರ್ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಭುವನೇಶ್ವರ್ ಕುಮಾರ್ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಬಟ್ ಅವರು ಕನ್ಫರ್ಮ್, ಅವ್ರ ಕಂಟಿನ್ಯೂಟಿ ಇಲ್ಲ. ಈ ಮ್ಯಾಚ್ ಆಡ್ತಾರೆ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಖಂಡಿತ ಅವ್ರ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಏನೋ ಗ್ಯಾರಂಟಿ ಇಲ್ಲ. ಅವ್ರು ಒಂದ್ ಮ್ಯಾಚ್ ಅವ್ರ ದಿನ ಚೆನ್ನಾಗಿದ್ರೆ ಆಡ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರು ಹಾಗಲ್ಲ. ಅವ್ರ ಅಬಿಲಿಟಿ ಏನಂತ ಗೊತ್ತು. ನೋಡೋಣ, ಅಂತ ದೊಡ್ಡ ಪ್ಲೇಯರ್ ನ ನಾವು ಬ್ಯಾಕ್ ಮಾಡ್ಬೇಕು. ಅವ್ರನ್ನ ತೆಗೆಯೋದು ಸರಿಯಲ್ಲ ಟೀಮ್ ಇಂದ. ಹಾಗೂ ಇನ್ನೊಬ್ಬ ಪ್ಲೇಯರ್ಸ್ ಯಾರಂದ್ರೆ ಸಂಜು ಸ್ಯಾಮ್ಸನ್. ಈ ಸಂಜು ಸ್ಯಾಮ್ಸನ್ ಇಂದ ನಾವು ಒಂದು ಪಾಠ ಕಲಿಬೇಕು. ಏನಂದ್ರೆ, ನಾವು ಬರೀ ಬ್ಲೈಂಡ್ಲಿ IPL ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಸೇರಿಸ್ಕೊಂಡ್ ಬಿಡೋಣ ಅಂತ ಡಿಸಿಷನ್ ತಗೊಳಕ್ ಆಗಲ್ಲ. IPL ಪರ್ಫಾರ್ಮ್ ಮೇಲೆ ಬೇಸ್ಡ್ ಆಗಿ ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ ಅಂತ ಒಂದು ಇಲ್ಲಿ ಪಾಠ ಕಲ್ತಿದೀವಿ. ನೋಡೋಣ, ನಮ್ಮ ಇಂಡಿಯನ್ಸ್ ಕೂಡ ಅದೇ ರೀತಿ ಅವರು ಈ ಬೇರೆ ಇದೆಲ್ಲ ಕಾನ್ಸಂಟ್ರೇಟ್ ಮಾಡಲ್ಲ. ಲೈಕ್ ಅಂಡರ್-19 ಡೊಮೆಸ್ಟಿಕ್ ಎಲ್ಲ ಅವರು ಪರ್ಫಾರ್ಮೆನ್ಸ್ ನೋಡಕ್ ಹೋಗಲ್ಲ. ಏನೇ ನೋಡಿದ್ರು ಇವನ್ IPL ಚೆನ್ನಾಗಿದಾನ, ಇಂಡಿಯಾಕ್ಕೆ ಆಡ್ಬೇಕು. IPL ಚೆನ್ನಾಗಿ ಆಡ್ಲಿಲ್ಲ, ಬೇಡ ಇಂಡಿಯಾಕ್ಕೆ. ಅವ್ರು ಕೂಡ IPL ಪರ್ಫಾರ್ಮೆನ್ಸ್ ಮೇಲೆ ಜಡ್ಜ್ ಮಾಡುವವರು ಸುಮಾರು ಜನ ಆಗಿದ್ದಾರೆ. ಇದರಿಂದ ಒಂದು ಪಾಠ ಕಲಿಯುತ್ತೆ, ನಾವು IPL ಪರ್ಫಾರ್ಮೆನ್ಸ್ ಮೇಲೆ ಅಷ್ಟು ಡಿಪೆಂಡೆಂಟ್ ಆಗಿರ್ಬಾರ್ದು. ಓಕೆ, ಒಂದು 10-20% ತಗೊಳ್ಳಿ, ಬಟ್ ಫುಲ್ IPL ಮಾತ್ರ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡೋದು ಕೆಲವು ಪ್ಲೇಯರ್ಸ್ ಗೆ ಅನ್ಯಾಯ ಆದಾಗೆ ಆಗುತ್ತೆ. ನಂಗೆ ಈ ಇಬ್ರು ಪರ್ಫಾರ್ಮರ್ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿತ್ತು. ಹಾಗೂ ಅವ್ರು ಹೇಳಿದಾಗೆ ಮನೀಶ್ ಪಾಂಡೆ ಅವರು ಕೂಡ ಮೋಸ್ಟ್ಲಿ ಅವರ ಇನ್ನೇನು ಮಾತಾಡ್ಕೊಳ್ತಿದ್ದಾರೆ, ಅವರ ಕರಿಯರ್ ಮುಗೀತು ಅಂತ. ಬಟ್ ಕರಿಯರ್ ಮುಗಿಯೋ ಸ್ಟೋರಿ ಏನ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದೀನಿ. ಅಫ್ಕೋರ್ಸ್ ಈಗ ಇದೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೂರ್ಯ ಅವ್ರೀಗ ಬಂದಿದ್ದಾರೆ, ಶ್ರೇಯಸ್ ಅಯ್ಯರ್ ಕೂಡ ಅವ್ರು ಇದ್ದಾರೆ ನಂಬರ್ 4 ಸ್ಪಾಟಿಗೋಸ್ಕರ. ನೋಡೋಣ ಮನೀಶ್ ಪಾಂಡೆ ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಂತ. IPL ಅಲ್ಲೇ ಅವರು ಇನ್ ಕೇಸ್ ಏನಾದ್ರು ಅವ್ರು ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ, ಒಂದು ಸೆಲೆಕ್ಟರ್ಸ್ ಕಣ್ಣಿಗೆ ಬೀಳ್ಬೇಕು ಅಂದ್ರೆ ಅವರಿಗೆ ದಾರಿ ಇರೋದೇ IPL ಅಲ್ಲಿ ಅವ್ರು ಮತ್ತೆ ಪರ್ಫಾರ್ಮೆನ್ಸ್ ಶುರು ಮಾಡ್ಬೇಕು. ಇನ್ ಕೇಸ್ ಸನ್ ರೈಸರ್ಸ್ ಏನಾದ್ರು ಬಿಟ್ರೆ ಆ 2 ಟೀಮ್ ಇರುತ್ತೆ, ಹೊಸ ಟೀಮ್, ಅವರು ರೆಡಿ ಇರ್ತಾರೆ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಮಾಡಕ್ಕೆ ಅವ್ರನ್ನ. ನೋಡೋಣ IPL ಅಲ್ಲಿ ಏನ್ ಮಾಡ್ತಾರೆ ಅಂತ. ಓಕೆ, ತರುಣ್ ಹೇಳಿ. ಒಂದ್ ವಿಷಯ ಏನಂದ್ರೆ, ನೀವ್ ಹೇಳ್ದಂಗೆ ಸಂಜು ಅವರು ಮತ್ತೆ ಹಾರ್ದಿಕ್ ಅವ್ರದ್ದು ತುಂಬಾ ಕೆಟ್ಟದಾಗಿತ್ತು ಪರ್ಫಾರ್ಮೆನ್ಸ್. ಬಟ್ ಒಂದೊಂದ್ಸತಿ ಮನೀಶ್ ಪಾಂಡೆ ಅವರು ಅನ್ಲಕ್ಕಿ ಆಗೋದ್ರು. ಲೈಕ್ ಒಂದ್ ರನ್ಔಟ್ ಇತ್ತು, ಆ ಇನ್ನಿಂಗ್ಸ್ ಆಕ್ಚುಲಿ ಮನೀಶ್ ಪಾಂಡೆ ಅವ್ರು ಚೆನ್ನಾಗ್ ಆಡ್ತಿದ್ರು. ಲೈಕ್ ನಾನು ತುಂಬಾ ಸತಿ ಹೇಳ್ದಂಗೆ, ಒಂದ್ಸತಿ ಮನೀಶ್ ಪಾಂಡೆ ಚೆನ್ನಾಗ್ ಆಡ್ತಿದ್ರೆ ಇನ್ನಿಂಗ್ಸ್ ಬಿಗ್ ಇನ್ನಿಂಗ್ಸ್ ಆಗಿ ಮಾಡ್ತಾರೆ. ಯೂಶಲಿ ಕರ್ನಾಟಕಕ್ಕೂ ಹಂಗೆ ಆಡೋದವ್ರು. ಸೊ ಆ ಇನ್ನಿಂಗ್ಸ್ ಆಕ್ಚುಲಿ ಬಿಗ್ ಇನ್ನಿಂಗ್ಸ್ ಆಗ್ಬೋ ಎಲ್ಲ ಸಾಧ್ಯತೆ ಇತ್ತು, ಬಟ್ ಅನ್ಲಕ್ಕಿ ಆಗಿದ್ರು. ಅದಕ್ಕೆ ಒಂದು ನಾನು ಏನಕ್ಕೆ ಅವ್ರನ್ನ ಇದಕ್ಕಾಗ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ತುಂಬಾ ಟೀಕೆಗಳು ಬರ್ತಾ ಇದೆ. ಮತ್ತೆ ನಾನು ನಮ್ ಕರ್ನಾಟಕದವ್ರು ಚೆನ್ನಾಗ್ ಮಾಡ್ಲಿ ಅಂತ ತುಂಬಾ ಫೋಕಸ್ ಮಾಡ್ತಿರ್ತೀನಿ, ಅದಕ್ಕೆ ಅವ್ರನ್ನ ಹಾಕಿರೋದು. ಅದು ಬಿಟ್ರೆ ಇವಾಗ ಪಾಸಿಟಿವ್ಸ್ ಅಂತ ಬಂದ್ರೆ, ಲೈಕ್ ODI ಅಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಅಂತ ಫಸ್ಟ್ ನಾನು ಹೇಳಿದ್ರೆ, ಧವನ್ ಅವರು ಒಳ್ಳೆ ಕನ್ಸಿಸ್ಟೆನ್ಸಿ ತಗೊಂಡ್ ಬಂದಿದ್ರು. ಚಹರ್ ಅವ್ರ ಒಂದ್ ಒಳ್ಳೆ ಇನ್ನಿಂಗ್ಸ್ ಇತ್ತು. ಇಶಾನ್ ಕಿಶನ್ ಅವ್ರದ್ದು ಫಸ್ಟ್ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಶಾ ಅವರು ಲೈಕ್ ಒಂದೆರಡು ಇನ್ನಿಂಗ್ಸ್ ತುಂಬಾ ಒಳ್ಳೆ ಸ್ಟಾರ್ಟ್ ಕೊಟ್ರು. ಅದು ಬಿಟ್ರೆ ಅವ್ರದ್ದು ಸ್ವಲ್ಪ ಡಿಸಪಾಯಿಂಟಿಂಗ್ ಕಡೆನೆ ಇತ್ತು. ಅದಕ್ಕಿಂತ ಎಲ್ಲಾರ್ಕಿಂತ ದೊಡ್ಡ ಸ್ಟಾರ್ ಯಾರಾಗಿರೋದಂದ್ರೆ ಸೂರ್ಯಕುಮಾರ್ ಯಾದವ್. ಸೊ ಅವರೇ ದೊಡ್ಡ ಸ್ಟಾರ್ ಆಗಿ ಆ ಪರ್ಟಿಕ್ಯುಲರ್ ODI ಅಲ್ಲಿ ಮಿಂಚಿದ್ದು. ಸೊ ಕಮಿಂಗ್ ಟು T20 ಅಲ್ಲಿ ಅಂದ್ರೆ, ಅಗೇನ್ ಸೂರ್ಯ ಅವರು ಒಂದ್ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. ಧವನ್ ಅವರು ಲೈಕ್ ಲಾಸ್ಟ್ T20 ಬಿಟ್ರೆ ತುಂಬಾ ಚೆನ್ನಾಗಿ ಆಡಿದ್ರು.
ಸೊ ಪಡಿಕ್ಕಲು ಮತ್ತೆ ಸಂಜು ಸ್ವಲ್ಪ ಚೆನ್ನಾಗ್ ಆಡಿದ್ರು, ಅಷ್ಟೇನು ಇಂಪ್ಯಾಕ್ಟ್ ಇರ್ಲಿಲ್ಲ. ಬಟ್ ಧವನ್ ಅವ್ರದ್ದು ಒಂಥರ ಕನ್ಸಿಸ್ಟೆನ್ಸಿ ತೋರಿಸ್ತು. ಅದನ್ನ ಮೆಚ್ಕೋಬೇಕು. ಸೂರ್ಯ ಅಂತೂ ಶೋ ಶಾಟ್ ಇಂಡಿಯಾ ಪ್ಲೇಯರ್, ಲೈಕ್ ಡೆಫಿನೆಟ್ಲಿ ಅವರು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೊಂತೀನಿ. ಅದರಲ್ಲಿ T20 ನನಗೆ ಬಹಳ ಕೆಟ್ಟ ಪರ್ಫಾರ್ಮೆನ್ಸ್ ಅನ್ಸಿದ್ದಂದ್ರೆ ಪೃಥ್ವಿ ಶಾ ಅವರು ಲೈಕ್ ಒಂದೇ ಒಂದ್ ಇನ್ನಿಂಗ್ಸ್ ಆಡಿದ್ರು, ಅದು ಒಂದ್ ಬೇಜಾರಾಯ್ತು. ಅದು ಬಿಟ್ರೆ ಲೈಕ್ ಸಂಜು ಸ್ಯಾಮ್ಸನ್ ಸ್ವಲ್ಪ ಬೇಜಾರಾಯ್ತು. ಇದು ಬ್ಯಾಟಿಂಗ್ ಪರ್ಸ್ಪೆಕ್ಟಿವ್. ಖಂಡಿತ. ಹಾಗೂ ನಾವು ಇನ್ನೊಬ್ಬರನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ, ಅದು ರಾಹುಲ್ ಚಹರ್ ಅವರು. ಅವ್ರು ಕೂಡ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಆಸ್ ಅ ಬ್ಯಾಕಪ್ ಆಫ್ ಚಹಲ್ಗೆ ಏನು ಯುಜ್ವೇಂದ್ರ ಚಹಲ್ ಅವ್ರು ಏನಿದ್ದಾರೆ ನಮ್ಮ ಇಂಡಿಯನ್ ಟೀಮ್ ಹಾಗೂ ನಮ್ಮ RCB ಬೌಲರ್, ಅವರ ಬ್ಯಾಕಪ್ ಗೆ ಒಳ್ಳೆ ಸೂಟೆಡ್ ಆಗಿದ್ದಾರೆ ರಾಹುಲ್ ಚಹರ್. ಇವನ್ ವರುಣ್ ಚಕ್ರವರ್ತಿ ಅವರು ಕೂಡ ಆಸ್ ಅ ಮಿಸ್ಟ್ರಿ ಸ್ಪಿನ್ನರ್, ಅವ್ರು ಕೂಡ ಒಳ್ಳೆ ಫಿಟ್ ಆಗ್ತಾರೆ ಟೀಮ್ ಅಲ್ಲಿ. T20 ವರ್ಲ್ಡ್ ಕಪ್ ಅಲ್ಲಿ ನೋಡ್ಬೇಕು ಅವ್ರಿಗೆ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ. ಆಲ್ರೆಡಿ ರವೀಂದ್ರ ಜಡೇಜಾ ಅವರೆಲ್ಲ ಇರ್ತಾರೆ ಟೀಮ್ ಅಲ್ಲಿ, ನೋಡ್ಬೇಕು ಏನಾಗುತ್ತೆ ಅಂತ. ಅದಕ್ಕೊಂದು ಸಪರೇಟ್ ವಿಡಿಯೋ ನಾವು ಮಾಡ್ತೀವಿ, ಯಾವ ಪ್ಲೇಯರ್ಸ್ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ T20 ವರ್ಲ್ಡ್ ಕಪ್ ಅಲ್ಲಿ ಅಂತ. ಹಾಗೂ ಸೂರ್ಯಕುಮಾರ್ ಯಾದವ್ ಅವ್ರ ಬಗ್ಗೆ ಎಲ್ಲ ಹೇಳಾಗಿದೆ, ಇನ್ನೇನ್ ಹೇಳಕ್ಕಿಲ್ಲ. ಅವ್ರು ಖಂಡಿತ ಅವರು ಒಂದು ಇಂಡಿಯಾ ಪ್ಲೇಯರ್. ಅವರು ಟೆಸ್ಟ್ ಅಲ್ಲಿ ಅವರು ಹೇಗೆ ಡೆಬ್ಯೂ ಮಾಡ್ತಾರೆ ನೋಡ್ಬೇಕು. ಟೆಸ್ಟ್ ಅಲ್ಲಿ ಕೂಡ ಈ ತರ ಕನ್ಸಿಸ್ಟೆನ್ಸಿ ಏನಾದ್ರು ತೋರಿಸಿದ್ರೆ ಖಂಡಿತ ಅವ್ರು ನೆಕ್ಸ್ಟ್ ವಿರಾಟ್ ಕೊಹ್ಲಿ, ನೆಕ್ಸ್ಟ್ ರೋಹಿತ್ ಶರ್ಮಾವೇ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅಂತ ಹೇಳೋ ಬದಲು ಫಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಹಾಗೂ ಶ್ರೀಲಂಕಾ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಬರೀ ಒಬ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ವೈನಿಂಡು ಹಸರಂಗ ಅವರು. ಇನ್ನು ಇವರು ಯಾರು ಅವಿಷ್ಕಾ ಫೆರ್ನಾಂಡೋ ಒಂದು ಒಳ್ಳೆ ಒಂದ್ ಮಟ್ಟಕ್ಕೆ ಕನ್ಸಿಸ್ಟೆನ್ಸಿ ತೋರಿಸಿದ್ದಾರೆ. ಇನ್ನು ಚಮೀರ್ ಅವ್ರದ್ದು ಬೌಲಿಂಗ್ ಚೆನ್ನಾಗಿತ್ತು, ಅಷ್ಟೇ ಬಿಟ್ರೆ ಇನ್ನೆಲ್ಲ ಆಗಾಗ ಒಂದ್ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ, ಇನ್ನೊಂದ್ ಮ್ಯಾಚ್ ಪರ್ಫಾರ್ಮ್ ಮಾಡಲ್ಲ ಅಂತ. ಬಟ್ ಕನ್ಸಿಸ್ಟೆಂಟ್ ಆಗಿದ್ದು ಒಬ್ರೆ ವನಿಂಡು ಹಸರಂಗ್ ಅವರು. ಅದಕ್ಕೆ ಈಗ ಎಲ್ಲ ಫ್ರಾಂಚೈಸಿ ಕಣ್ಣು ಅವ್ರ ಮೇಲೆ ಬಿದ್ದಿದೆ, ಯಾವ ಟೀಮ್ ತಗೊಳ್ಬಹುದು ಅಂತ ಗೊತ್ತಿಲ್ಲ. ನಮ್ಗೆ RCB ಬಂದ್ರೆ ತುಂಬಾನೇ ಒಳ್ಳೇದು. ನಿಮ್ಗೆ ಯಾವ ಟೀಮ್ ತಗೊಳ್ಬಹುದು ಅನ್ಸುತ್ತೆ IPL ಅಲ್ಲಿ? ಫಸ್ಟ್ ಆಫ್ ಆಲ್ ನನ್ಗನ್ಸುತ್ತೆ ಹಸರಂಗ ಇನ್ನೊಂದೇನೋ ಮೆನ್ಷನ್ ಮಾಡಿರ್ಬೋದು, ಯಾರ್ ಗೇಮ್ ಟೈಮ್ ಕೊಡ್ತಾರೆ ಅವ್ರಿಗೆ ಸೆಲೆಕ್ಟ್ ಮಾಡ್ಬೋದು. ಬಟ್ ನನ್ ನೋಡ್ದಾಗೆ ಟು ಬಿ ವೆರಿ ಫ್ರಾಂಕ್, ಅವ್ರದ್ದು ಸ್ಟ್ರೈಕ್ ರೇಟ್ ಅಷ್ಟೇನ್ ಸ್ಟ್ರಾಂಗ್ ಆಗಿಲ್ಲ. ನೀವು ಆಲ್ರೌಂಡರ್ ಕ್ಯಾಟಗರಿಗೆ ಹಾಕಕ್ಕೆ ತುಂಬಾ T20ಗೆ ತುಂಬಾ ಕಷ್ಟ. ಆದ್ರೆ ಒಬ್ಬ ಒಳ್ಳೆ ಬೌಲರ್ ಕ್ಯಾಟಗರಿ, ನಿಮ್ಗೆ ಬೌಲಿಂಗ್ ಚೆನ್ನಾಗ್ ಬೇಕು ಮತ್ತೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಆಡಿದ್ರೆ ಪರವಾಗಿಲ್ಲ, ಆ ತರ ಟೀಮು ಒಳ್ಳೆ ಸೂಟ್ ಆಗತ್ತೆ. ಯಾವ ಟೀಮ್ ಅಲ್ಲಿ ಇಂಗ್ಲೆಂಡ್ ಅವ್ರು ಜಾಸ್ತಿ ಇದಾರೆ ಅದು ಬಂದ್ಬಿಟ್ಟು RR ಟೀಮ್ ಅಲ್ಲಿ ಇಂಗ್ಲೆಂಡ್ ಅವ್ರು ಜಾಸ್ತಿ ಇದಾರೆ. ಅದ್ರ ಜೊತೆಗೆ ಅವ್ರದ್ದು ಸ್ಪಿನ್ನರ್ ಬಂದ್ಬಿಟ್ಟು ಶ್ರೇಯಸ್ ಗೋಪಾಲ್ ಫಸ್ಟ್. ನೀವು ಆಕ್ಚುಲಿ KCA ಟೂರ್ನಮೆಂಟ್ ನೋಡಿದ್ರೆ ಅಲ್ಲೂ ಶ್ರೇಯಸ್ ಗೋಪಾಲ್ಗೆ ಅಷ್ಟು ವಿಕೆಟ್ ಬೀಳ್ತಿಲ್ಲ. ನಾನು ಆಕ್ಚುಲಿ ಇವತ್ತು ಫಾಲೋ ಮಾಡ್ತಿದ್ದೆ, ಎಲ್ಲ KCA ಟೂರ್ನಮೆಂಟ್ ನಡೀತಿತ್ತು, ಅದ್ರಲ್ಲಿ ಅಷ್ಟೇನ್ ವಿಕೆಟ್ ಬಿದ್ದಿಲ್ಲ ಅನ್ಕೊಂತೀನಿ. ಇವತ್ತು ಲೈಕ್ ಕ್ಲಬ್ ಮ್ಯಾಚ್ ಆಡ್ತಾ ಇದ್ರು ಅವರು. ಸೊ ನನ್ ಪ್ರಕಾರ ಲೈಕ್ ಅವ್ರಿಗೆ ಒಳ್ಳೆ ಸೂಟ್ ಆಗ್ತಾರೆ ಅಂತ ನನ್ಗನ್ಸುತ್ತೆ. ಅದು ಬಿಟ್ರೆ ನನ್ಗೆ ಗೊತ್ತಿರಂಗೆ ಲೈಕ್ KKRಗುನು ಲೈಕ್ ಶಕೀಬ್ ಬದ್ಲು ಯಾರಾದ್ರೂನು ಲೆಗ್ ಸ್ಪಿನ್ನರ್ ತರಾನೇ ಬೇಕಂದ್ರೆ, ಯಾಕಂದ್ರೆ ಅವ್ರ ಹತ್ರ ಲೆಗ್ ಸ್ಪಿನ್ನರ್ ತರದ್ದು ಆಪ್ಷನ್ ಜಾಸ್ತಿ ಇಲ್ಲ, ರಿಸ್ಟ್ ಸ್ಪಿನ್ನರ್ ಎಸ್ಪೆಷಲಿ. ಸೊ ಅವ್ರಿಗೂನು ಸೆಟ್ ಆಗ್ಬೋದು, RCBಗೂನು ಸೆಟ್ ಆಗ್ತಾರೆ. ಇಫ್ ಝ್ಯಾಂಪಾ ಒಬ್ಬ ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ ತರ ಏನಾದ್ರು ಇಟ್ಕೊಂಡ್ರೆ RCBಗೂ ಫಿಟ್ ಆಗ್ತಾರೆ. ಬಟ್ ಅವ್ರನ್ನ ಬ್ಯಾಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಹೋಗ್ಬಾರ್ದು, ಲೈಕ್ ಬೌಲಿಂಗ್ ಪರ್ಸ್ಪೆಕ್ಟಿವ್ ಅಲ್ಲೇ ತಗೋದಾದ್ರೆ ಮಾತ್ರ ತಗೋಬೇಕು. ಬ್ಯಾಟಿಂಗ್ ಸ್ವಲ್ಪ ಸ್ವಲ್ಪ ಆದ್ರೂ ನಮ್ಮ RCB ಮಿಡಲ್ ಆರ್ಡರ್ ಮೊದಲೇ ವೀಕ್ ಇದೆ ಈಗ. ಪ್ಲಸ್ ವಾಷಿಂಗ್ಟನ್ ಸುಂದರ್ ಅವ್ರು ಕೂಡ ಇಲ್ಲ ಸೆಕೆಂಡ್ ಫೇಸ್ ಗೆ. ಸೊ ಇನ್ನು ಕೂಡ ಕೆಳಗೆ ಬಿದ್ದಿದೆ. ಬರೀ 4 ಪ್ಲೇಯರ್ ಮೇಲೆ ಡಿಪೆಂಡೆಂಟ್ ಆಗ್ಬೇಕು. ಮತ್ತೆ ಟಾಪ್ 4 ಪಡಿಕ್ಕಲ್, AB ಮ್ಯಾಕ್ಸಿ ಮತ್ತೆ ವಿರಾಟ್ ಕೊಹ್ಲಿ. ಅವ್ರೇನಾದ್ರು 4 ವಿಕೆಟ್ ಹೋಯ್ತು ಅಂದ್ರೆ ಟಿವಿ ಆಫ್ ಮಾಡೋದೇ ಒಳ್ಳೇದು. ಸೊ ಅಂತ ಒಂದು ಪ್ಲೇಯರ್ ಬೇಕಿತ್ತು ಮಿಡಲ್ ಆರ್ಡರ್ ಅಲ್ಲಿ. ನೋಡೋಣ ಇವ್ರೇನಾದ್ರು ಇನ್ ಕೇಸ್ ತಗೊಂಡ್ರೆ, ಕನ್ಫರ್ಮ್ ಇಲ್ಲ ತಗೊಳ್ತಾರ ಇಲ್ಲ ಅಂತ. ಆಲ್ರೆಡಿ 4 ಫ್ರಾಂಚೈಸ್ ಏನೋ ಅಪ್ರೋಚ್ ಮಾಡಿದಾರಂತೆ, ತಗೊಂಡ್ರೆ ನೋಡೋಣ. ಬ್ಯಾಟಿಂಗ್ ಅಲ್ಲಿ ಅವರು ಒಂದು 10-15 ರನ್ಸ್ ಹೊಡೆದ್ರೆ ಕೂಡ ಸಾಕು ಕೊನೆಯ ಓವರ್ ಅಲ್ಲಿ. ಹಾಗೂ ಮತ್ತೆ ಏನಾದ್ರು ಇನ್ ಕೇಸ್ ಕೊಲಾಪ್ಸ್ ಆದ್ರೆ ಬಿಗ್ ಶಾಟ್ ಬೇಡ, ಆಗಾಗ ಲೈಕ್ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರೆ ಒಂದು ಮ್ಯಾಚ್ ಕೊನೆಯ ಒಂದು ಲೆವೆಲ್ಗೆ ಕರ್ಕೊಂಡು ಹೋದ್ರೆ ಅಷ್ಟಾದ್ರೂ ಸಾಕು. ನೋಡೋಣ, ಅವರು ಇಂಪ್ರೂವ್ ಆಗ್ತಾರೆ ಅಂತ ಅನ್ಕೊಂಡಿದೀನಿ ಹೋಗ್ತಾ. ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಅಲ್ಲಿ ಅವರು ಶಕೀಬ್ ಅಲ್ ಹಸನ್ ಅವರಿಗೆ ದೊಡ್ಡ ಶಾಟ್ಸ್ ಎಲ್ಲ ಹೊಡಿತಾ ಇದ್ರು.
ಅದು 50 ಓವರ್ ಮ್ಯಾಚ್. ಓಕೆ, T20 ನೋಡೋಣ, ಆದಷ್ಟು ಬೇಗ ಅವರು ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೊಂಡ್ರೆ ಒಳ್ಳೇದು, ಲೈಕ್ ವಾಷಿಂಗ್ಟನ್ ಸುಂದರ್ ಅವ್ರ ತರಾನೇ. ಎಸ್, ಇನ್ನೇನಾದ್ರೂ ಪಾಯಿಂಟ್ಸ್ ಇದೆಯಾ? ಬಟ್ ಅವ್ರಿಗೆ ಒಂದೇನಂದ್ರೆ ಸ್ಪಿನ್ನರ್ಸ್ ಆಡ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಇದೆ ಅಂತ ನನ್ಗನ್ಸುತ್ತೆ. ಅವ್ರ ಹತ್ರ ಫಿನಿಶಿಂಗ್ ನೋಡ್ಬಾರ್ದು. ಲೈಕ್ ಫಿನಿಶಿಂಗ್ ಅಗೇನ್ ಮ್ಯಾಕ್ಸ್ವೆಲ್ ಇಲ್ಲ ಡಿವಿಲಿಯರ್ ಮೇಲೆ ಬೀಳುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಡಿವಿಲಿಯರ್ ಇದ್ರೂನು ಇನ್ನೊಂದ್ ಎಂಡ್ ಅಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇರತ್ತೆ. ಆ ಕೊಲ್ಯಾಪ್ಸ್ ನ ನಿಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ RCB ಅಲ್ಲಿ. ಅದನ್ನ ತಡಿಯೋದಕ್ಕೆ ಯಾರಾದ್ರೂ ಬ್ಯಾಟ್ಸ್ಮನ್ ಬೇಕಿದ್ರೆ ಹಸರಂಗ ಸ್ವಲ್ಪ ಆ ರೋಲ್ ನ ಕ್ಲೀನ್ ಆಗಿ ಆಡ್ಬೇಕಾಗತ್ತೆ. ತಗೊಂಡ್ರುನು ರೋಲ್ ನ ಕ್ಲೀನ್ ಆಗಿ ಆಡ್ಬೇಕು. ಜಸ್ಟ್ ಲೈಕ್ ನಾನು ತುಂಬಾ ಇಂಪ್ರೆಸ್ ಆಗಿರೋದು ಲೈಕ್ ಕೈಲ್ ಜೆಮಿಸನ್ ಅವ್ರಿಗೆ ಏನಕ್ಕೆ ಇಂಪ್ರೆಸ್ ಆಗಿದ್ದಂದ್ರೆ ಅವ್ರು ಒಂದ್ ಕೊಟ್ಟಿರೋ ರೋಲ್ ನ ಕ್ಲೀನ್ ಆಗಿ ಮಾಡ್ತಾರೆ. ಅದಕ್ಕೆ ನಾನು ತುಂಬಾ ಇಂಪ್ರೆಸ್ ಆಗಿದ್ದೆ ಅವರಿಂದ. ಸೊ ಹಸರಂಗ ಅವ್ರುನು ತಗೊಂಡ್ರುನು ಆ ರೋಲ್ ಕ್ಲೀನ್ ಆಗಿ ಫಿಟ್ ಆಗ್ಬೇಕು. ಓಕೆ, ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್. ಹಾಗೂ ಥ್ಯಾಂಕ್ ಯು ಇಲ್ಲಿ ತನಕ ಮಾತಾಡಿದಕ್ಕೆ. ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೂ ನಿಮ್ಗೆ ಯಾವ ಟಾಪಿಕ್ ಮೇಲೆ ಮಾತಾಡ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡ್ತೀವಿ, ಯಾವ್ದೆಲ್ಲ ಪ್ಲೇಯರ್ಸ್ ಮೇನ್ ಟಾರ್ಗೆಟ್ T20 ವರ್ಲ್ಡ್ ಕಪ್ ಅಲ್ಲಿ. ಓಕೆ, ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.